ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚಾನಲ್ ಹೆಸರು ಕೌನ. ವಾರದ ಕತೆ ಕೌನ ಜೊತೆ ವಿಡಿಯೋಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಆಶಿಸ್ತೀನಿ. ಲಾಸ್ಟ್ ವೀಕ್ ಮಾಡಿದ ವಾರದ ಕತೆ ಕೌನ ಜೊತೆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಕಮೆಂಟ್ಸ್ ನ ಓದ್ಬಿಟ್ಟು ತಿಳ್ಕೊಂಡೆ. ಅಂಡ್ ನಿಮ್ ಕಮೆಂಟ್ಸ್ ಓದ್ತಾ ಇದ್ದೆ, ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಸೊ ಕಮೆಂಟ್ ಮಾಡಿ ನಿಮ್ ಸಪೋರ್ಟ್ ತಿಳಿಸಿದ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನಂದ್ರೆ ನನ್ನ ಚಾನಲ್ 31,000 ಸಬ್ಸ್ಕ್ರೈಬರ್ಸ್ ಗೆ ರೀಚ್ ಆಯ್ತು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ವಿಡಿಯೋನ ಲೈಕ್ ಶೇರ್ ಮಾಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಸೊ ಸಿಟ್ ಬ್ಯಾಕ್ ಅಂಡ್ ಎಂಜಾಯ್. ಇವಾಗ ನಾವು ನಮ್ ಪಾರ್ಸಲ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ. ಹಾಗೆ ಬರ್ತಾ ಲಕ್ಕಿನ ತಗೋ ಬರ್ತೀನಿ. ಹೊಸ ಫ್ಲೇವರ್ಸ್ ನ ಬಿಟ್ಟಿದ್ದಾರೆ, ಬಟ್ ನಂಗೆ ಟ್ರೈ ಮಾಡೋಕೆ ಭಯ. ಸೊ ನನ್ನ ಫ್ರೆಂಡ್ ಬನಾನಾ ಲಾಟೆ ತಗೊಂತಿದ್ದಾಳೆ, ಅದನ್ನ ಟ್ರೈ ಮಾಡ್ತೀನಿ. ಆಮೇಲೆ ಇಷ್ಟ ಆದ್ರೆ ನಾನು ನೆಕ್ಸ್ಟ್ ಟೈಮ್ ತಗೊಂತೀನಿ. ಇವಾಗ 7 ಡಿಗ್ರೀಸ್ ಇದೆ, ಅಷ್ಟೊಂದು ಥಂಡಿ ಆಗ್ತಿಲ್ಲ, ನಿನ್ನೆ ಅಷ್ಟು. ಇವಾಗ ಶಾರ್ಟ್ ಡಿಸ್ಟೆನ್ಸ್ ಆದ್ರೂ ಗಾಡಿಲೇ ಹೋಗ್ತೀನಿ. ಇದರಲ್ಲಿ ಒಂದು ಪಾರ್ಸಲ್ ಇದೆ, ಇನ್ನೊಂದು ಜಾಗದಲ್ಲಿ 2 ಇದೆ. ಸೊ ಇಲ್ಲಿ ಫಸ್ಟ್ ಕಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಪಾರ್ಸಲ್ ಕಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಬೇಸ್ಮೆಂಟ್ ಕ್ಯಾಂಟೀನಲ್ಲಿ ನನ್ನ ಸೆಕೆಂಡ್ ಪಾರ್ಸಲ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈ ಪಾರ್ಸಲ್ಸ್ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಮಾಚಾ ಆರ್ಡರ್ ಮಾಡಿಬಿಟ್ಟು ಹೋಗ್ತೀನಿ. ಮಿನಿಯನ್ ಥೀಮ್ ಬಂದಿದೆ, ಬೆಲ್ಲೋ ಬನಾನಾ. ಮಿನಿಯನ್ ಥೀಮ್ಗೆ 3 ಫ್ಲೇವರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಪಾರ್ಸಲ್ ಕಲೆಕ್ಟ್ ಮಾಡೋ ಜಾಗ ಚೈನಾದಲ್ಲಿ ಹೆಂಗಂದರೆ ಮನೆಗೆ ಬಂದು ಡೆಲಿವರಿ ಮಾಡಲ್ಲ, ಈ ಥರ ಒಂದು ಕಾಮನ್ ಪಾಯಿಂಟ್ನ ಇಟ್ಬಿಟ್ಟಿದ್ದಾರೆ. ಸೊ ಇವಾಗ ನೋಡಿ, ಇದು ನಾನು ನಂಬರ್ ತೋರಿಸ್ದೆ, ನನ್ನ ಪಾರ್ಸಲ್ ಬಂದಿರೋದು ಸೆಕ್ಷನ್ಸಲ್ಲಿ ಡಿವೈಡ್ ಮಾಡಿಬಿಟ್ಟಿರ್ತಾರೆ ಈ ಥರ. ಇವಾಗ ಒಂದು ಕಲೆಕ್ಟ್ ಮಾಡಿಕೊಂಡೆ, ಇನ್ನೊಂದು ಕಲೆಕ್ಟ್ ಮಾಡ್ಕೋಬೇಕು. ಇನ್ನೊಂದು ನಂದು ನಂಬರ್ ಹೇಳ್ತೀನಿ ರೀ. ಇನ್ನೊಂದು ನಂಬರು 825012 ಅಂತ ಇದೆ. ಸೊ ಇಲ್ಲಿ ನಂಗೆ ಸಿಕ್ತು ನೋಡಿ, ಇದು ಈ ಥರ ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಇಲ್ಲಿ ನನ್ನ ಹೆಸರು ಸ್ಟಾರ್ಟಿಂಗ್ ಲೆಟರು, ಮತ್ತು ನನ್ನ ನಂಬರ್ ಲಾಸ್ಟ್ 4 ಡಿಜಿಟ್ಸ್ ಇದೆ. ಸ್ಕ್ಯಾನ್ ಮಾಡ್ತಾರೆ ಅವರು. ಸೊ ಸ್ಕ್ಯಾನ್ ಮಾಡಿದ್ಮೇಲೆ ಇದು ನಮ್ಮದು ಅಂತ ಆಯಿತು. ಸೊ ಇದು ನಾನು ಇಲ್ಲೇ ತೆಗ್ಬಿಟ್ಟು ನೋಡ್ಬೋದು, ಇಲ್ಲಾಂದರೆ ಮನೆಗೆ ಹೋಗ್ಬಿಟ್ಟು ತೆಗ್ಬಿಟ್ಟು ನೋಡ್ಬೋದು. ತೊಗೊಂಡೆ, ಮಾಚಾ ತೊಗೊಂಡೆ. ಆ್ಯಂಡ್ ಇವಳದು ಬನಾನಾ ಮಿಲ್ಕ್ ಲಾಟೆ ಇಲ್ಲಿದೆ. ಆ್ಯಂಡ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಬನಾನಾ ಮಿಲ್ಕ್ ಲಾಟೆನೂ ಇಷ್ಟು ಚೆನ್ನಾಗಿರುತ್ತೆ ಅಂತ, ಬಟ್ ಚೆನ್ನಾಗಿತ್ತು. ಬನಾನಾ ಫ್ಲೇವರ್ ಚೆನ್ನಾಗಿದೆ. ಆ್ಯಂಡ್ ಇದು ನಾರ್ಮಲ್ ನನ್ನ ಮಾಚಾ ವಿತ್ ಸ್ಲೈಟ್ ಶುಗರ್. ನನಗೆ ಲಕ್ಕಿನಲ್ಲಿ ಈ ಥರ ಕಪ್ ಹೋಲ್ಡರ್ಸ್ ಬರುತ್ತಲ್ಲ, ಈ ಥರ ಕಪ್ ಹೋಲ್ಡರ್ಸ್ನ ಕಲೆಕ್ಟ್ ಮಾಡೋ ಅಭ್ಯಾಸ ಇದೆ. ಸೊ ಇಲ್ಲಿ ಬಂದಾಗಿಂದ ಯಾವ್ಯಾವುದು ಥೀಮ್ ಬಿಟ್ಟಿದ್ದಾರೋ ಎಲ್ಲದನ್ನು ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈ ಸತಿ ಬರೀ ಒಂದೇ ಡಿಸೈನ್ ಇದೆ, ಇಲ್ಲಾಂದರೆ ಒಂದೊಂದು ಥೀಮ್ಗೆ 2 ಡಿಸೈನ್ ಬಿಡ್ತಾಯಿದ್ರು. ಜಸ್ಟ್ ಒಂದು ತೊಗೊಂಡಿದ್ದೀನಿ ನಾನು. ಇವಾಗ ಇದು 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 ಎಲ್ಲ ತೊಗೊಂಡು ಮನೆಗೆ ಹೋಗಬೇಕು. ಗಾಡೀಲಿ ಬಂದಿದ್ದು ಒಳ್ಳೇದಾಯಿತು. ಒಂದು ನಾನು ಆರ್ಡ್ರ್ ಮಾಡಿದ್ದು ದೊಡ್ಡದು ಬಂದು ಇದು ಪಿಲ್ಲೋ ಒಂದು ಬೇಕಾಗಿತ್ತು, ಬಿಕಾಸ್ ಇದು ಸ್ವಲ್ಪ ಚಿಕ್ಕದಾಯಿತು ನನಗೆ. ಇದು ಡೀಪ್ ಆಫ್ ಮಾಡಿದ್ರೆ ಇಷ್ಟು ದೊಡ್ಡದು ಬರುತ್ತೆ, ಲೈಕ್ ಇಷ್ಟು ದೊಡ್ಡದು. ಆ್ಯಂಡ್ ಇದೆಷ್ಟು ಗೊತ್ತಾ, 15 ಯಾನ್ಸ್ ಅಷ್ಟೇ. 15 ಯಾನ್ಸ್ ಅಂದರೆ ಹೆಚ್ಚು ಕಮ್ಮಿ 200 ರೂಪೀಸ್ ಪಿಲ್ಲೋ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ. ಆ್ಯಂಡ್ ಇನ್ನೊಂದು ಆರ್ಡ್ರ್ ಮಾಡಿದ್ದು ನಾನು ಇದು ಗಾಡಿ ಓಡಿಸೋವಾಗ ಚಳಿಗಾಲಕ್ಕೆ ವಿತ್ ಮಾಸ್ಕ್ ಮತ್ತು ತಲೆಗೂ ಫುಲ್ ಕವರ್ ಆಗುತ್ತೆ. ಆ್ಯಂಡ್ ನನ್ನ ಫೇವ್ರೆಟ್ ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ? ಒಗ್ದುಬಿಟ್ಟು ಹಾಕ್ಕೋತೀನಿ. ಇದು ವಿನಿಗರ್, ರೈಸ್ ವಿನಿಗರ್ ನನಗೆ ಬೇಕಾಗಿತ್ತು, ಸ್ವಲ್ಪ ಸಲಾಡ್ಸ್ ಮಾಡ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಇವಾಗ ನನ್ನ ಮಾಚಾ ಕುಡಿಯೋ ಟೈಮ್. ಅದಾದ್ಮೇಲೆ ಕುತ್ಕೊಂಡು ಓದ್ಕೊತೀನಿ. ಅಡುಗೆ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ನಾನು ನನ್ನ ಫ್ರೆಂಡ್ ಇಲ್ಲಿ ಮಾಲತಾಂಗ್ ಜಾಗಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ ತಿನ್ನೋದಕ್ಕೆ. ಅದು ಒನ್ ಆಫ್ ದ ಹೆಲ್ತಿ ಮತ್ತು ಚೀಪೆಸ್ಟ್ ಸ್ಟೂಡೆಂಟ್ ಫ್ರೆಂಡ್ಲಿ ಜಾಗ ಅಂತ ಹೇಳ್ಬೋದು. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಲಿಲಿ ಕೂಡ ಇದ್ದಾಳೆ. ಲಿಲಿ ಸೇ ನಮಸ್ಕಾರ. ನಮಸ್ಕಾರ. ಇರೋ ಮಾಲತಾಂಗ್ ಜಾಗ ಇದೆ, ಯಾಂಗ್ ವೂಫು ಮಾಲತಾಂಗ್. ಇಲ್ಲಿ ತರಕಾರಿಗಳು, ಇಲ್ಲಿ ಸೊಪ್ಪು, ಇಲ್ಲಿ ಟೋಫು ಮತ್ತು ಡಂಪ್ಲಿಂಗ್ಸ್ ಏನೇನೋ ಇದೆ. ಆ್ಯಂಡ್ ಈ ಕಡೆ ಬಂದರೆ ಮೀಟ್ ಸೆಕ್ಷನ್ ಇದೆ, ಎಲ್ಲ ಮೀಟ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಮಿಕ್ಕಿದ ತರಕಾರಿ, ಇಲ್ಲಿ ನೂಡಲ್ಸ್ ಎಲ್ಲ ಇದೆ. ಸೊ ನಾನೇನು ಹೇಳೋಕ್ಕೆ ಹೊರಟೆ ಅಂದರೆ, ಇಲ್ಲಿ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡಿದ್ರು ಕೂಡ, ಲೈಕ್ ನೋಡಿ ನನ್ನ ಫ್ರೆಂಡ್ ಇವಾಗ ಸೆಲೆಕ್ಟ್ ಮಾಡ್ಕೊತಿದ್ದಾಳೆ. ನಾವೇನು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೊಡಬೇಕು, ಮತ್ತು ಅಲ್ಲಿ ಸೂಪ್ನ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಸೂಪ್ ಆಪ್ಷನ್ಸ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಹೇಳಬೇಕು ನಮಗೆ ಇದು ಈ ಥರ ಸೂಪ್ ಬೇಕು, ಖಾರ ಕಮ್ಮಿ ಬೇಕು, ಆ ಥರ ನಾವು ಪ್ರಿಫರೆನ್ಸ್ನ ಹೇಳ್ಬೋದು. ಆ್ಯಂಡ್ ತೂಕ ಮಾಡಿಬಿಟ್ಟು ನಮಗೆ ಬಿಲ್ ಮಾಡಿ ಕೊಡ್ತಾರೆ. ನೋಡಿ ನಾನು ತೊಗೊಂಡಿದ್ದು 230 ಗ್ರಾಮ್ಸು. ಇದಕ್ಕೆ 11.42 ಆಯಿತು. 11.42 ಅಂದರೆ ಹೆಚ್ಚು ಕಮ್ಮಿ 130 ರೂಪೀಸ್ ಆಯ್ತು ಅಷ್ಟೇ.
ಆಮೇಲೆ ಆ ಆರ್ಡರ್ ಬಂದಾಗ ನಾನು ತೋರಿಸ್ತೀನಿ. ಇವಾಗ ಸಾಸ್ ಸ್ಟೇಷನ್ಗೆ ಹೋಗೋಣ. ಇದು ಸಾಸ್ ಸ್ಟೇಷನ್. ಇಲ್ಲಿ ನಾವು ಬೇಕಾಗಿರೋ ಡಿಪ್ಪಿಂಗ್ ಸಾಸ್ನ ನಾವು ಪ್ರಿಪೇರ್ ಮಾಡ್ಕೋಬೋದು. ನಾನು ಯೂಶಲಿ ಇದು 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 ಹಾಕ್ಕೊತೀನಿ. ಮತ್ತು ಸೋಯಾ ಸಾಸ್, ಆಯಿಸ್ಟರ್ ಸಾಸ್, ವಿನಿಗರ್, ಸೆಸ್ಮಿ ಆಯಿಲ್ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನಾನಿದು. ಆ್ಯಂಡ್ ಇದು ಇನ್ನೊಂದು ಬೌಲಲ್ಲಿ ಎಕ್ಸ್ಟ್ರಾ ತೊಗೊಂಡು ಹೋಗ್ತೀನಿ, ಬಿಕಾಸ್ ಫ್ರೈಡ್ ಬಟಾಣಿ ತಿನ್ನೋಕೆ ಚೆನ್ನಾಗಿರುತ್ತೆ. ನೋಡಿ ನನ್ನ ಆರ್ಡರ್ ರೆಡಿ ಆಯಿತು. ಇದೆ ನನ್ನ ಆರ್ಡರ್. ನಾನು ಸೆಲೆಕ್ಟ್ ಮಾಡಿದ ತರಕಾರಿ ಎಲ್ಲ ಸೂಪಲ್ಲಿ ಬಾಯ್ಲ್ ಮಾಡಿ ಹಾಕಿ ಕೊಟ್ಟರು. ರೈಸು ಫ್ರೀ, ಸ್ನ್ಯಾಕ್ಸ್ ಫ್ರೀ, ಡಿಪ್ಪಿಂಗ್ ಸಾಸ್ ಫ್ರೀ, ಇದು ಫ್ರೀ. ಸೊ ಇವಾಗ ನಾನೇನು ಮಾಡ್ತೀನಿ, ಈ ಡಿಪ್ಪಿಂಗ್ ಸಾಸ್ನ ಮಿಕ್ಸ್ ಮಾಡಿ ನಾನು ಸೂಪ್ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ ಎನ್ಹಾನ್ಸ್ ಮಾಡುತ್ತೆ. ಸೊ ಅದಕ್ಕೆ ನಾನು ಈ ಡಿಪ್ಪಿಂಗ್ ಸಾಸ್ನ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಅನ್ನ ಜೊತೆ ಕಲಿಸ್ಕೊಂಡು ತಿಂತೀನಿ. ಗಾಡಿ ಓಡಿಸೋಕೆ ರ್ಯಾಂಡಮ್ ಆಗಿ ಕಣ್ಣಿಗೆ ಬಿತ್ತು ಈ ಅಂಗಡಿ. ಏನೇ ತೊಗೊಂಡ್ರು 10 ಯುವಾನ್ ಅಂತೆ, ಜಸ್ಟ್ 10 ಯುವಾನ್ಸ್ ಎಲ್ಲನೂ. ಏನೇನಿದೆ ತೋರಿಸ್ತೀನಿ. ಇಲ್ಲಿ ಗೊಂಬೆಗಳಿದೆ. ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಪಿಲೋ ಇದೆ ಅಲ್ಲ, ಅದಿದೆ. ಟ್ರಾವೆಲ್ ಪಿಲೋ ಇದೆ. ಆಮೇಲೆ ಇಲ್ಲಿ ಕಪ್ಸು, ಬೌಲ್ಸ್ ಇದೆ. ನೋಡಿ ಇದು 10 ಯುವಾನ್ಗೆ 3 ಅಂತೆ ಇದು. ಇದು 10 ಯುವಾನ್ಗೆ 1. ಕ್ರಾಫ್ಟ್ ಮಾಡೋದಿದೆ. ಸ್ಟೇಷ್ನರಿ ಐಟಮ್ಸ್ ಇದೆ. ಆಮೇಲೆ ಇಲ್ಲಿ ನೋಡಿ ಸ್ಕೂಲ್ ಮಕ್ಕಳಿಗೆ ಸ್ಪೂನು, ಚಾಪ್ಸ್ಟಿಕ್ಸ್ ಸೆಟ್ ಇದೆ. ಆ್ಯಂಡ್ ಈ ಕಡೆ ಫುಲ್ ಗೊಂಬೆಗಳಿದೆ, ಕೀ ಚೈನ್ಸ್ ಇದೆ. ಯಾವ್ದು ತೊಗೊಂಡ್ರು 10 ಯುವಾನ್ ಅಂದರೆ 120 ರೂಪಾಯಿ, 120 ರುಪೀಸ್ ಅಷ್ಟೇ. ನೋಡಿ ಎಷ್ಟು ಕ್ಯೂಟ್ ಬ್ಯಾಗ್ಸ್ ಇದೆ ಇಲ್ಲೆಲ್ಲ. ಶೋದಮ್ ಲಿಲಿ ಎಲ್ಲ 10 ಯುವಾನ್, 120 ರೂಪಾಯಿ. ಯಾವ್ದು ತೊಗೊಂಡ್ರು 120 ರೂಪಾಯಿ. ಯಾ ಇವತ್ತು ಡಿಸೆಂಬರ್ 17 ವೆಡ್ನೆಸ್ಡೇ. ಸೆಮಿಸ್ಟರ್ ಆಗ್ತಾ ಬರ್ತಿದೆ, ಸೊ ಕ್ಲಾಸಸ್ ಎಲ್ಲ ಕಮ್ಮಿ ಆಗ್ತಿದೆ. ಇದ್ದಿದ್ದು 1 ಕ್ಲಾಸ್ ಅಷ್ಟೇ ಈ ವಾರ, ಅದು ಮಂಡೇನೆ ಆಗೋಯ್ತು. ಇನ್ ಯಾವ್ದು ಕ್ಲಾಸಸ್ ಇಲ್ಲ. ಇವಾಗ ಸದ್ಯಕ್ಕೆ ಸಲಾಡ್ ಮಾಡ್ಕೊಂತಾ ಇದೀನಿ. ಕ್ಯಾರೆಟ್ ಕುಕುಂಬರ್ ಸಲಾಡ್. ಇದು ನಾನು ಒಂಥರ ಚೈನೀಸ್ ಸ್ಟೈಲ್ ಅಲ್ಲಿ ಮಾಡ್ಕೊಂತೀನಿ. ಮಾಡ್ಕೊಂಡ್ ಮೇಲೆ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅಂಡ್ ಹೇಗೆ ಮಾಡ್ಕೊಂಡೆ ಅಂತ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ತರ ಉದ್ದ ಇರೋ ಕುಕುಂಬರ್ನ ತೊಗೊಂಡಿದ್ದೀನಿ. ನೋಡಿ ನನ್ನ ಕೈಗಿಂತ ಎಷ್ಟು ಉದ್ದ ಇದೆ ಅಂತ. ಸೊ ಈ ಥರ ಉದ್ದ ಇರೋ ಕುಕುಂಬರ್ ಆ್ಯಂಡ್ ಈ ಥರ ವೆರೈಟಿ ಕ್ಯಾರೆಟು. ಇದು ನಮ್ಮ ಕಡೆ ಕಮ್ಮಿ ಸಿಗೋದು, ನಾರ್ತ್ ಇಂಡಿಯಾ ಕಡೆ ಜಾಸ್ತಿ ಸಿಗುತ್ತೆ. ಪೀಲರ್ ಬರುತ್ತಲ್ಲ, ಪೀಲರಿಂದ ಈ ಥರ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಲಾಂಗ್ ಉದ್ದ ಆಗಿ ಇದನ್ನು ರಿಬ್ಬನ್ ಕಟ್ ಅಂತಾರೆ. ಸಲಾಡ್ ರೆಡಿ ಆಯಿತು. ಇದಕ್ಕೆ ನಾನು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ತೆ, 1 ಟೇಬಲ್ ಸ್ಪೂನ್ ಅಷ್ಟು ರೈಸ್ ವಿನಿಗರ್ ಹಾಕ್ತೆ, ಸ್ವಲ್ಪ ನಿಂಬೆಹಣ್ಣು ಹಾಕ್ತೆ, ಉಪ್ಪು ಖಾರ ನನಗೆ ರುಚಿಗೆ ತಕ್ಕಷ್ಟು ಹಾಕೊಂಡೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ 10 ನಿಮಿಷ ಸೈಡ್ಗೆ ಇಡ್ತೀನಿ. 10-20 ನಿಮಿಷ ಸೈಡ್ಗೆ ಇಟ್ಟು ಆಮೇಲೆ ತಿಂತೀನಿ. ಇದು ನೋಡ್ತಾ ಇದ್ದೇನೆ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಬಟ್ ನೋಡ್ಬೋದು ನೂಡಲ್ಸ್ ತರನೇ ಇದೆ ಅಲ್ವಾ. ಇವಾಗ ನಿಮ್ಮ ಮುಂದೆ ಟೇಸ್ಟ್ ಮಾಡಿ ನನ್ನ ಅಭಿಪ್ರಾಯ ಹೇಳ್ತೀನಿ. ನಾನು ಲಾಸ್ಟ್ ಟೈಮ್ ಇದು ರೈಸ್ ವಿನಿಗರ್ ಹಾಕಿರ್ಲಿಲ್ಲ, ಈ ಸತಿ ವಿನಿಗರ್ ಹಾಕಿದ್ದೀನಿ. ನನಗೆ ಹುಳಿ ಟೇಸ್ಟ್ ಇದೆ ಫಾರ್ ಶೋರ್, ಬಿಕಾಸ್ ವಿನಿಗರ್ ಹಾಕಿದ್ದೀನಿ ಆ್ಯಂಡ್ ಲೆಮನ್ ಹಾಕಿದ್ದೀನಿ. ಹುಳಿ ತಿನ್ನೋಕೆ ಇಷ್ಟಪಡೋರು ತುಂಬ ಇಷ್ಟಪಡ್ತಾರೆ. ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಸ್ಟಮಕ್ ಫೀಲಿಂಗ್ ಕೂಡ ಇದೆ. ನಾನು ನಿನ್ನೆ ಟೊಮ್ಯಾಟೊ ಬಾತ್ ಮಾಡಿದೆ ಅಲ್ಲ, ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ಬಟ್ ತಳ ಅಂಟ್ಕೊಂಡ್ಬಿಡ್ತು. ರೈಸ್ ಸ್ವಲ್ಪ ಸ್ಟಿಕ್ಕಿ ಇದೆ. ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ಚೈನೀಸ್ ರೈಸ್. ಬಟ್ ತಳ ಏನಕ್ಕೆ ಅಂಟ್ಕೊಳುತ್ತೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೀರು ಕರೆಕ್ಟಾಗಿ ಹಾಕಿದ್ದೆ, ಬಟ್ ಸ್ಟಿಲ್ ಬೆಂದಿದೆ ಅನ್ನ, ತಳ ಅಂಟ್ಕೊಂಡಿದ್ದೆ, ಮೇಲೆ ನೀರಿತ್ತು. ಏನು ಮಾಡ್ಬೇಕಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಇದಕ್ಕೆ ಪರಿಹಾರ. ನೋಡಿ ಈ ಥರ ಬಂದಿದೆ ನನ್ನ ಟೊಮ್ಯಾಟೊ ಬಾತ್. ಸೊ ನೋಡಿ ಹೇಗೆ ಬಂದಿದೆ ಅಂತ ನನ್ನ ಟೊಮ್ಯಾಟೊ ಬಾತ್. ನೋಡೋಕೆ ಚೆನ್ನಾಗಿದೆ. ಇದ್ರಲ್ಲಿ ನೋಡಿದ್ರೆ ಉದ್ರುದ್ರಾಗಿದೆ ಅಂತ ಅನ್ಸುತ್ತೆ, ಬಟ್ ಸ್ಟಿಕ್ಕಿ ಇದೆ. ಆ್ಯಂಡ್ ಬಾಟಮ್ ನೋಡಿ ಹೇಗೆ ಬರ್ನ್ ಆಗಿದೆ ಅಂತ. ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ನನಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇವಾಗ ನಾನು ನನ್ನ ಫ್ರೆಂಡ್ ಲೈಬ್ರರಿಗೆ ಹೋಗ್ತಾ ಇದ್ದೀವಿ. ಟೈಮ್ ರಾತ್ರಿ 8:15 ಆಗಿದೆ. ರೂಮಲ್ಲೇ ಓದ್ಕೋಬಹುದು, ಬಟ್ ಸ್ಟಿಲ್ ಲೈಬ್ರರಿಗೆ ಹೋದ್ರೆ ಸ್ವಲ್ಪ ಬೇರೆಯವ್ರನ್ನ ನೋಡಿ ಮೋಟಿವೇಶನ್ ಬರುತ್ತೆ. ಆ್ಯಂಡ್ ಲೇಸಿನೆಸ್ ಅನ್ಸಿದಾಗ ಇಮ್ಮಿಡಿಯೇಟ್ ಆಗಿ ಬೇರೆಯವ್ರು ಓದ್ಕೊಂತಿರೋದನ್ನ ನೋಡ್ಬಿಟ್ಟು ನಮಗೂ ಓದಬೇಕು ಅಂತ ಅನ್ಸುತ್ತೆ. ಕ್ಯಾಂಪಸ್ ಒಳಗಡೆ ಇದ್ರೂ ಲೈಬ್ರರಿ ಗಾಡಿಲೇ ಹೋಗಬೇಕು, ಬಿಕಾಸ್ ಅಷ್ಟು ದೂರ ನಡೆಯೋ ಪೇಷನ್ಸ್ ಇಲ್ಲ. ಅದಕ್ಕೆ ಗಾಡಿಲೇ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲೋ ರಾತ್ರಿ ಮಲ್ಲಿಗೆ ವಾಸನೆ ಬರ್ತಿದೆ. ಎಷ್ಟು ಚೆನ್ನಾಗಿದೆ ವಾಸನೆ. ಇದೆ ಅನ್ಕೊತೀನಿ. ಇದೆ, ಇಲ್ಲಿ ಕಾಣಿಸ್ತದೆಲ್ಲ ಇದೆ. ರಾತ್ರಿ ಮಲ್ಲಿಗೆ ಮರ ಎಷ್ಟು ಚೆನ್ನಾಗಿ ಬರ್ತಿದೆ ವಾಸನೆ.
ಇವತ್ತು ಡಿಸೆಂಬರ್ 19th ಫ್ರೈಡೆ. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದಷ್ಟು ದುಡ್ಡನ್ನ ಕೂಡಿಕೊಂಡಿದ್ದೆ. ಬಂದಿದ್ ಸ್ಟೈಪನ್ ದುಡ್ಡು ಮತ್ತೆ ಯೂಟ್ಯೂಬ್ ಕೊಲಾಬ್ರೇಷನ್ ಇಂದ ಬಂದಿದ್ ಸ್ವಲ್ಪ ದುಡ್ಡಿತ್ತು, ಅದನ್ನ ಕೂಡಿಕೊಂಡಿದ್ದೆ. ಆ ಕೂಡಿಟ್ಟಿರೋ ದುಡ್ಡನ್ನ ನಾನು ವೇಸ್ಟ್ ಮಾಡೋಕ್ ಇಷ್ಟಪಡಲ್ಲ. ನಾನೇನ್ ಅನ್ಕೊಂಡೆ ಅಂದ್ರೆ ಒಳ್ಳೆ ರೀತಿಯಾಗಿ ಖರ್ಚು ಮಾಡ್ಬೇಕು ಅಂದ್ರೆ ಅದನ್ನ ನಾವು ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಬೇಕು. ಅದಕ್ಕೆ ನಾನು ಗೋಲ್ಡ್ ತಗೊಂತಾ ಇದ್ದೀನಿ. 3 ಗ್ರಾಮ್ ಆದ್ರೂ ಪರವಾಗಿಲ್ಲ, 4 ಗ್ರಾಮ್ ಆದ್ರೂ ಪರವಾಗಿಲ್ಲ. ಇವಾಗ ಗೋಲ್ಡಿನ ಬೆಲೆ ಆಕಾಶಕ್ಕೆ ಏರಿದೆ, ನಿಮ್ಗೂ ಗೊತ್ತು. ಅದಕ್ಕೆ ಇವತ್ತು ನಾನು ನನ್ನ ಫ್ರೆಂಡ್ ಗೋಲ್ಡ್ ಅಂಗಡಿಗೆ ಹೋಗ್ತಾ ಇದೀವಿ. ರೆಡಿ ಆಗಿದ್ದಾಯ್ತು, ಇವಾಗ ಹೊರಡ್ತಿದೀವಿ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಐಲೈನರ್, ಲಿಪ್ಸ್ಟಿಕ್ ಬಿಟ್ಟು ಬೇರೆ ಏನೂ ಹಾಕಿಲ್ಲ. ಅಂಡ್ ನಮ್ಮ ಅಮ್ಮನಿಗೆ ಇಷ್ಟ ಆಗದೆ ಇರೋ ಹೇರ್ ಸ್ಟೈಲ್ ನ ಮಾಡ್ಕೊಂಡಿದ್ದೀನಿ. ಹಾಗೆ ಬಟ್ಟೆ ಒಗಿಬೇಕಾಗಿತ್ತು ಇವತ್ತು. ತುಂಬಾ ಬಟ್ಟೆ ಇದೆ, ಎಸ್ಪೆಷಲಿ ಮನೆಗೆ ಹಾಕೋಣ ಬಟ್ಟೆ ಫುಲ್ ಖಾಲಿ ಆಗ್ಬಿಟ್ಟಿದೆ. ಇದನ್ನ ಕೆಳಗಡೆ ಲಾಂಡ್ರಿ ರೂಮ್ ಅಲ್ಲಿ ಇಟ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ರಾತ್ರಿಗೆ ಲಾಂಡ್ರಿಗೆ ಹಾಕ್ತೀನಿ. ನೋಡಿ, ಇದೆ ಮೋಮೋ ಪಾರ್ಕ್ ಅಂದ್ರೆ. ಅಂಡ್ ಇವಾಗ ಕ್ರಿಸ್ಮಸ್ ಅಲ್ವಾ, ಕ್ರಿಸ್ಮಸ್ ಥೀಮ್ಗೆ ನೋಡಿ ಎಷ್ಟು ಸುಂದರವಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಎಷ್ಟು ಸುಂದರವಾಗಿದೆ. ಇದ್ರ ಒಳಗಡೆ ನಡ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ, ಬಟ್ ಆಬ್ವಿಯಸ್ಲಿ ಹಾಗಲ್ಲ. ರೇಂಡಿಯರ್ ಕೊಂಬಿಗೆ ಲೈಟ್ಸ್ ಹಾಕ್ಬಿಟ್ಟು ಬಟರ್ಫ್ಲೈನ ಅಂಟಿಸಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಿ ಅಲ್ವಾ. ಬನ್ನಿ ಮಾಲ್ ಒಳಗಡೆ ಹೋಗೋಣ. ಲೈಕ್ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅಲ್ಲಿಂದ ಇದು ಈ ಕಡೆ ಮತ್ತಿದು ಸುತ್ತ ಪೂರ್ತಿ ಗೋಲ್ಡ್ ಅಂಗಡಿನೇ ಇರೋದು. I personally don't like that much thick ಬ್ರೇಸ್ಲೆಟ್ಸ್. ನೋಡಿ, ಇದು ಮಲ್ಟಿಪರ್ಪಸ್ ಬ್ರೇಸ್ಲೆಟ್ ಅಂತ. ಇದನ್ನ ಚೈನ್ ಆಗು ಕೂಡ ಹಾಕೋಬಹುದು. ಚೆನ್ನಾಗಿ ಕಾಣಿಸ್ತಿದೆ. ಇದು ಇದೆ, ಬಟ್ ಇವಾಗ ನಾನು ಇದೆಲ್ಲ ಔಟ್ ಆಫ್ ಬಜೆಟ್ ಇದೆ ಇವತ್ತು. ಈ ಗೋಲ್ಡ್ ಬಾರ್ನ ತೊಗೊಳೋಣ ಅಂದ್ಕೊಂಡಿದ್ದೀನಿ, ಬಿಕಾಸ್ ರಿಂಗು ಜಾಸ್ತಿ ಮೇಕಿಂಗ್ ಚಾರ್ಜಸ್ ಆಗ್ತಿದೆ ಅಂತ. ಆ್ಯಂಡ್ ಇಂಡಿಯಾದಲ್ಲಿ ಇವತ್ತು ಗೋಲ್ಡ್ ಪ್ರೈಸ್ ಕಮ್ಮಿ ಇದೆ ಇಲ್ಲಿ ಕಂಪೇರ್ ಮಾಡಿದ್ರೆ. ಬಟ್ ಇವತ್ತು ಏನಾದರೂ ತೊಗೋಬೇಕು ಅಂತ ನಾನು ಮನಸ್ಸು ಮಾಡಿಬಿಟ್ಟಿದೆ, ಸೊ ಇದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಟೋಟಲ್ 5925 ಯಾನ್ಸ್ ಅಂದರೆ ಇದು ಇವತ್ತು ಇಂಡಿಯನ್ ರುಪೀಸಲ್ಲಿ ಹೇಳ್ಬೇಕಂದ್ರೆ 75,840 ರುಪೀಸು 5 ಗ್ರಾಮ್ಸ್ಗೆ 24 ಕ್ಯಾರೆಟ್ ಗೋಲ್ಡು. ಸೊ ಇದು 1 ಗ್ರಾಮು 15,168 ತೋರಿಸ್ತಾ ಇದೆ. ಇಂಡಿಯಾದಲ್ಲಾಗಿದ್ದರೆ 14,100 ಎಷ್ಟೋ ಅಂದರು ನಮ್ಮ ಅಪ್ಪ. 1000 ರುಪೀಸೇ ಹೆಚ್ಚು ಕಮ್ಮಿ ಇದೆ. ಸೊ ನನಗೆ 5,000 ಲಾಸ್ ಆಗ್ತಿದೆ, ಬಟ್ ಸ್ಟಿಲ್ ನನಗೆ ಇಲ್ಲಿಂದ ಏನಾದರೂ ತೊಗೋಬೇಕು ಅಂತ ಇತ್ತು, ತೊಗೊತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಈ ರಿಂಗ್ ತೊಗೋಬೇಕು ಅಂತ ಇತ್ತು, ಬಟ್ ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಇಲ್ಲಿ ತೋರಿಸಿರ್ತೀನಿ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಅಂತ. ಇದು 3.71 ಗ್ರಾಮ್ಸ್ ಇದೆ. ಮೇಕಿಂಗ್ ಚಾರ್ಜಸ್ 81 ಯಾನ್ ಇದೆ. ನಾನು ನನ್ನ ಗೋಲ್ಡ್ನ ತೊಗೊಂಡೆ, ಗೋಲ್ಡ್ ಬಾರ್ನ ತೊಗೊಂಡೆ, ಜ್ಯುವೆಲ್ರಿ ಅಲ್ಲ. ಬಿಕಾಸ್ ಹೇಗಿದ್ರು ನಾನು ಇದನ್ನು ಹಾಕ್ಕೊಳೋದಿಲ್ಲ ಎವ್ರಿ ಡೇ. ಸೊ ಗೋಲ್ಡ್ ಬಾರ್. ನಾನು ಜಾಸ್ತಿ ಇಂಪಲ್ಸಿವ್ ಡಿಸಿಷನ್ಸ್ನ ತೊಗೊಂಡ್ಬಿಡ್ತೀನಿ. ಲೈಕ್ ಇವಾಗ ಮಾಡಬೇಕಂದ್ರೆ ಮಾಡೇ ಬಿಡ್ತೀನಿ, ಅದೇ ಥರನೇ. ಸೊ ಹಿಂಗೆ ಬಂದ ಯಾವುದೋ ಒಂದು ಜ್ಯುವೆಲ್ರಿ ಸ್ಟೋರ್ಗೆ ಎಂಟ್ರ್ ಅದನ್ನ ಅಲ್ಲೇ ತೊಗೊಬಿಟ್ಟೆ. ನಾನು ಬೇರೆ ಅಂಗಡಿಯಲ್ಲಿ ವಿಚಾರಿಸಿಲ್ಲ, ಅದೊಂದು ತಪ್ಪು ಮಾಡಿದೆ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಹೆಂಗಿದ್ರು ಈ ಥರ ತೊಗೊತಾ ಇರ್ತೀನಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ಕಡೆ ವಿಚಾರಿಸ್ಬಿಟ್ಟು ಆಮೇಲೆ ತೊಗೊತೀನಿ. ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡ್ ಲುಕಿಂಗ್ ಗುಡ್ ಟುಡೇ. ಇವಾಗ ನಾವು ಮಿಸ್ಟರ್ ವೇ ಬರ್ಗರ್ ಶಾಪಲ್ಲಿ ಬರ್ಗರ್ ತಿನ್ನೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಇದು ಬೇರೆ ಔಟ್ಲೆಟ್ಟು. ಫಸ್ಟ್ ಟೈಮು ಈ ಚಿಕನ್ ಬರ್ಗರ್ ನಿಮಗೆ ತೋರಿಸಿರ್ಲಿಲ್ಲ, ಅದಕ್ಕೆ ಈ ಸತಿ ತೋರಿಸ್ತಾ ಇದ್ದೀನಿ. ಇದೆ ನೋಡಿ ಮಿಸ್ಟರ್ ವೇ ಫೇಮಸ್ ಬರ್ಗರ್. ಇದು ಚಿಕನ್ ಬರ್ಗರ್. ಆ್ಯಕ್ಚುಲಿ ಇದು ಬೀಫ್ ಬರ್ಗರ್ ಫೇಮಸ್, ಬಟ್ ನಾನು ಬೀಫ್ ತಿನ್ನಲ್ಲ. ನೋಡಿ ಹೇಗಿದೆ ಅಂತ ಚಿಕನ್ ಬರ್ಗರ್. ಆ್ಯಂಡ್ ಬನ್ನಿಗೆ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಮೀಲಲ್ಲಿ ಚಿಕನ್ ಬರ್ಗರ್ ಜೊತೆ ಫ್ರೈಸ್ ಮತ್ತು ಕೋಕ್, ಈ 3 ಸೇರಿಸಿ 17 ಯಾನ್ ಅಂದರೆ ಹೆಚ್ಚು ಕಮ್ಮಿ 210 ರುಪೀಸ್. ನೋಡಿ, ಇದೆ ನಮ್ಮ ಲಾಂಡ್ರಿ ರೂಮು. ಇಲ್ಲಿ ಗರ್ಲ್ಸ್ ಟೌಮಲ್ಲಿ ಎಲ್ಲರೂ ಇದೆ ಲಾಂಡ್ರಿ ರೂಮ್ನ ಯೂಸ್ ಮಾಡೋದು. ಇವು 4 ವಾಷಿಂಗ್ ಮಿಷಿನು, ಈ 2 ಡ್ರೈಯರು, ಅದು ಶೂ ವಾಷಿಂಗ್ ಮಿಷಿನು, ಅದರಲ್ಲಿ ಶೂ ತೊಳಿಬೋದು. ಇವಾಗ ನಾನು ಇದರಲ್ಲಿ ಹಾಕಿದ್ದೀನಿ 50 ಮಿನಿಟ್ಸ್ಗೆ 4 ಯಾನ್ಸ್. 4 ಯಾನ್ಸ್ ಅಂದರೆ ಹೆಚ್ಚು ಕಮ್ಮಿ 50 to 55 ರುಪೀಸ್ ಆಗುತ್ತೆ. ಇದರಲ್ಲಿ ನಾನು ಡ್ರೈಯರ್ ಯೂಸ್ ಮಾಡಲ್ಲ, ನಮ್ಮ ರೂಮ್ ಮುಂದೆನೇ ಒಣಗಾಕ್ಕೊತೀನಿ. ಇಲ್ಲಾಂದರೆ 10 ನಿಮಿಷಕ್ಕೆ 1 ಯಾನ್, 10 ನಿಮಿಷಕ್ಕೆ 13 ರೂಪಾಯಿ ಹೆಚ್ಚು ಕಮ್ಮಿ ಇದರಲ್ಲಾದರೆ. ನೋಡಿ, ಬಟ್ಟೆನ ಒಗ್ದಿದ ಮೇಲೆ ಇಲ್ಲಿ ಒಣಗಾಕಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಒಣಗಾಕೋದು. ಇಲ್ಲಿ ಮುಂಚೆ ನಾನು ಅಲ್ಲಿ ಲಾಂಡ್ರಿ ರೂಮ್ ಮೇಲೆ ಸನ್ ಡ್ರೈ ಮಾಡ್ತಿದ್ದೆ, ಬಟ್ ಇವಾಗ ಅಷ್ಟು ಮೇಲೆ ಹತ್ತಿ ಈ ಚಳಿಗಾಲದಲ್ಲಿ ಆಗಲ್ಲ, ಕೈಯೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇಲ್ಲೇ ಒಣಗಾಕಿದ್ದೀನಿ. ಸ್ಟ್ಯಾಂಡು ಫೋಲ್ಡಬಲ್ ಸ್ಟ್ಯಾಂಡ್ ಇದು ಬಟ್ಟೆ ಒಣಗಾಕೋಕ್ಕೆ.
ಇವತ್ತು ಡಿಸೆಂಬರ್ 20 ಸ್ಯಾಟರ್ಡೇ. ಇವಾಗ ನಾನು ಕ್ಯಾಂಟೀನ್ ಅಲ್ಲಿ ಹೋಗ್ಬಿಟ್ಟು ಡಿನ್ನರ್ ನ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಹತ್ರ ಗ್ರಾಸರೀಸ್ ಇಲ್ಲ. ಡಿನ್ನರ್ ಮಾಡ್ಕೊಂಡು ನಾನು ಗ್ರಾಸರಿ ಶಾಪಿಂಗ್ಗೆ ಹೋಗ್ಬಿಟ್ಟು ಒಂದು ವಾರಕ್ಕೆ ಆಗುವಷ್ಟು ತರಕಾರಿಗಳನ್ನ ತಗೊಬರ್ತೀನಿ, ಹಾಗೆ ಫ್ರೂಟ್ಸ್ ನ ತಗೊಬರ್ತೀನಿ. ಬಟ್ ಲಾಸ್ಟ್ ಟೈಮ್ ತಂದಿದ್ದ ಫ್ರೂಟ್ಸ್ ಇನ್ನೂ ಇದೆ. ವಾಹನ ನನಗೋಸ್ಕರ ಕಾಯ್ತಾ ಇದೆ. ಇವತ್ತೇನು ಸ್ಪೆಷಲ್ ಇರಲಿಲ್ಲ, ಬರೀ ಬೀನ್ಸು ಮತ್ತು ಬ್ರಾಕ್ಲಿ ತೊಗೊಂಡೆ ಆ್ಯಂಡ್ ಸ್ವಲ್ಪ ಚಿಕನ್ ತೊಗೊಂಡೆ ಆ್ಯಂಡ್ ಅನ್ನ ಅಷ್ಟೇ. ಹೋಗಿದ್ದು ಸೂಪರ್ ಮಾರ್ಕೆಟಲ್ಲೇ ತರಕಾರಿ ಮತ್ತು ಒಂದೇ ಒಂದು ಫ್ರೂಟ್, ಅದು ಆರೆಂಜ್ ಮಾತ್ರ ತಗೊಬಂದೆ ಆ್ಯಂಡ್ ಮೊಟ್ಟೆ ತಗೊಬಂದಿದ್ದೀನಿ. ಬಿಕಾಸ್ ನಂಗೆ ಚಪಾತಿ ಜೊತೆಗೆ ಮೊಟ್ಟೆ ಸೊಪ್ಪು ಪಲ್ಯ ತಿನ್ಬೇಕಂತ ಅನಿಸ್ತಾ ಇದೆ. ನಮ್ಮ ಕಡೆ ಸಿಗುತ್ತಲ್ಲ ತವಾ ಮೇಲೆ ಬಿಸಿ ಮಾಡ್ಕೊಂಡು ತಿನ್ನೋ ಚಪಾತಿ ಇದೆ, ಅದೇ ತರ ಇಲ್ಲಿ ಸಿಗುತ್ತೆ. ಬಟ್ ಮೈದಾಯಿಂದ ಮಾಡಿರೋದು. ನಾಳೆ ಮಾಡ್ಕೊಂಡು ತಿಂತೀನಿ. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು 2 ಟಾಪಿಕ್ಸ್ ನ ಮಾತಾಡಬೇಕು. ಒಂದು ಗೋಲ್ಡ್ ರೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರಂತ, ಎರಡನೇದು ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕು. ಹೇಳ್ತೀನಿ ನಾನು. ಫಸ್ಟ್ ನಾನು ಗೋಲ್ಡ್ ರೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಡೀಟೇಲ್ಡ್ ಆಗಿ ಹೇಳ್ಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ನಾನು ಒಂದು ರಿಂಗ್ ತೋರಿಸ್ದೆ ಅಲ್ವಾ, ಆ ರಿಂಗು 3.71 ಗ್ರಾಮ್ಸ್ ಇತ್ತು. ನಿನ್ನೆ ರೇಟು ಚೈನಾದಲ್ಲಿ 1 ಗ್ರಾಮ್ಗೆ ಹೌ ಮಚ್ ವಾಸ್ ದ ಗೋಲ್ಡ್ ರೇಟ್ ಯೆಸ್ಟರ್ಡೇ? 1185. ದಟ್ ವಾಸ್ ಗೋಲ್ಡ್ ಬಾರ್. ಹೌ ಮಚ್ ವಾಸ್ ದ ರಿಂಗ್ ಜ್ಯುವೆಲ್ರಿ ರೇಟ್? ಓಕೆ, ಎಕ್ಸಾಕ್ಟ್ ನಂಬರ್ ನಾನು ಮರ್ತೋಗಿದ್ದೀನಿ, ವಿಡಿಯೋಲಿ ಇರ್ಬೋದು. ಬಟ್ ಆ ವಿಡಿಯೋ ಹುಡ್ಕೋ ಬದಲು ನಾನು ರಫ್ ಕ್ಯಾಲ್ಕುಲೇಷನ್ ಅಲ್ಲಿ ನಿಮಗೆ ಹೇಳ್ಬೋದು. ಸೊ ಅವರು ಮೆನ್ಷನ್ ಮಾಡಿದ್ದು 1 ಗ್ರಾಮ್ ಜ್ಯುವೆಲ್ರಿ ಮೇಲೆ, ಅಂದರೆ ಗೋಲ್ಡ್ ಬಾರೇ ಡಿಫ್ರೆಂಟ್ ಪ್ರೈಸ್ ಇತ್ತು, ಜ್ಯುವೆಲ್ರಿಗೆ ಡಿಫ್ರೆಂಟ್ ಪ್ರೈಸ್ ಇತ್ತು. ಸೊ 1 ಗ್ರಾಮ್ ಜ್ಯುವೆಲ್ರಿ ಮೇಲೆ 1269 ಇತ್ತು. ಬಟ್ 1270 ಇಟ್ಕೊಳ್ಳೋಣ ಅಂದರೆ ಯುವಾನ್ ಅಲ್ಲಿ ಲೆಕ್ಕ ಮಾಡ್ತಾ ಇದ್ದೀನಿ. 1 ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್ 1270 ಯುವಾನ್ಸ್ ಇತ್ತು. ರಿಂಗ್ ಇದ್ದಿದ್ದು 3.71 ಗ್ರಾಮ್ಸ್. ನಾನು ತಗೊಂಡಿದ್ದ ರಿಂಗ್ ಮೇಲೆ ಮೇಕಿಂಗ್ ಚಾರ್ಜಸ್ ಬಂದ್ಬಿಟ್ಟು 81 ಯುವಾನ್ಸ್ ಇತ್ತು. ಮೇಕಿಂಗ್ ಚಾರ್ಜಸ್ ಬಿಟ್ಟು ಬೇರೆ ಏನು ಚಾರ್ಜಸ್ ಇಲ್ಲ. 1270 ಪ್ಲಸ್ ಮೇಕಿಂಗ್ ಚಾರ್ಜಸ್ ಎಷ್ಟು? 81. ಎಷ್ಟಾಯ್ತು? 1351 ಆಯ್ತು. ಇದು ಇಂಟು ಎಷ್ಟು ಗ್ರಾಮ್ ಇತ್ತು ಅಂತ 3.71. ಸೊ ಟೋಟಲ್ 5,012 ಯಾನ್. ಇಂಡಿಯನ್ ರುಪೀಸ್ ಅಲ್ಲಿ ಇದು ಎಷ್ಟಾಯ್ತು ಅಂದ್ರೆ ಬಂದಿರೋ ಈ ಟೋಟಲ್ ನ ಇಂಟು 12.8 ಮಾಡಬೇಕು. ಬಿಕಾಸ್ 1 ಯಾನು 12.8 ರುಪೀಸ್ ಇದೆ ಇವಾಗ. 64,156 ರುಪೀಸ್ ಜಸ್ಟ್ 3.71 ಗ್ರಾಮ್ಸ್ಗೆ. ಸೊ ಅವಾಗ ಇಂಡಿಯನ್ ರುಪೀಸ್ ಅಲ್ಲಿ ಪರ್ ಗ್ರಾಮ್ ಎಷ್ಟಾಗುತ್ತೆ ಗೊತ್ತಾ? 17,292 ರೂಪಾಯಿ. ಅದೇ ಟೈಮ್ಗೆ ನಾನು ನಮ್ಮ ಅಪ್ಪಗೆ ಫೋನ್ ಮಾಡ್ಬಿಟ್ಟು ಕೇಳಿದೆ 24 ಕ್ಯಾರೆಟ್ ಇವತ್ತು ಎಷ್ಟಿದೆ ಅಂತ ಕೇಳಿದಾಗ ಅವರು ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ 14,085 ಅಂತ ಏನೋ ಹೇಳಿದ್ರು. ಸೊ 14,085 ರುಪೀಸ್ ಅಲ್ಲಿ 17,292 ರುಪೀಸ್ ಅಲ್ಲಿ ಪರ್ ಗ್ರಾಮಿಗೆ. ಸೊ ನಮ್ಮ ಅಪ್ಪ ತಗೋಬೇಡ ಅಂತ ಹೇಳ್ಬಿಟ್ರು. ನನಗೆ ಹೇಳ್ತಾನೆ ಇದ್ರು ಬೇಡ 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 ತುಂಬಾ ಲಾಸ್ ಆಗುತ್ತೆ. ಸೊ 3,500 ರೂಪಾಯಿ ನನಗೆ ಲಾಸ್ ಆಗ್ತಿತ್ತು ಪರ್ ಗ್ರಾಮ್. ಸೊ ಟೋಟಲ್ ನನಗೆ ಹೆಚ್ಚು ಕಮ್ಮಿ 9,500 ನನಗೆ ಲಾಸ್ ಆಗ್ತಿತ್ತು. ನಮ್ಮ ಅಪ್ಪ ಅಷ್ಟು ಕನ್ವಿನ್ಸ್ ಮಾಡಿದ್ರು. ಬಟ್ ನನ್ನ ಮನಸ್ಸಲ್ಲಿ ನಾನು ತಗೋಬೇಕು ಅಂತ ಇತ್ತು. ನಿಮ್ಗೆ ತೋರಿಸ್ದೆ ಅಲ್ವಾ 5 ಗ್ರಾಮ್ ಗೋಲ್ಡ್ ಬಾರ್ ನಾನು ತಗೊಂಡಿರೋದು. ಇದಕ್ಕೆ ಯಾಕೆ ಕಮ್ಮಿ ಅಂತ ನನಗೂ ಅರ್ಥ ಆಗಿಲ್ಲ. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ ನಂಗೆ ಅರ್ಥ ಆಗಿಲ್ಲ. ಬಿಕಾಸ್ ಅವ್ರು ಪ್ಯೂರ್ ಚೈನೀಸ್ ಅಲ್ಲಿ ಮಾತಾಡ್ತಿದ್ರು. ಇದಕ್ಕೆ ಮೇಕಿಂಗ್ ಚಾರ್ಜಸ್ ಇಲ್ಲ, ಅದು ಕೂಡ ನೆನ್ಪಿಟ್ಕೊಡಿ. ಮೇಕಿಂಗ್ ಚಾರ್ಜಸ್ ಗೋಲ್ಡ್ ಬಾರ್ ಮೇಲೆ ಇಲ್ಲ. ಗೋಲ್ಡ್ ಬೆಲೆ ಆಕಾಶಕ್ಕೆ ಏರ್ತಾ ಇದೆ. ಇವಾಗ ಬಿಟ್ರೆ ನಾನು ಬಂದು ಜನವರಿಯಲ್ಲಿ ತಗೊಂತೀನಿ ಅಂತ ಪ್ಲಾನ್ ಮಾಡ್ಕೊಂಡ್ರೆ ನನಗೆ ಮತ್ತೆ ಲಾಸ್ ಆಗ್ತಿತ್ತು. ಆ ಲಾಸ್ ಬದಲು ಇವಾಗೆ ಲಾಸ್ ಮಾಡ್ಕೊಳೋಣ ಅಂತ ನಾನು ತಗೋಬಿಟ್ಟೆ. ಒಂಥರ ನಂದು ಇಂಪಲ್ಸಿವ್ ಡಿಸಿಷನ್ಸ್ ಅಂತಾರೆ. ಮನ್ಸು ಮಾಡ್ಕೊಂಡ್ರೆ ನಾನು ಮಾಡಲೇಬೇಕು. ನಮ್ಮಮ್ಮ ಅದಕ್ಕೂ ನನ್ನ ಬೈತಾ ಇರ್ತಾರೆ, ಅಷ್ಟು ಬೇಗ ಡಿಸಿಷನ್ ಮಾಡಿಬಿಟ್ಟು ಮಾಡಬೇಡ ಅಂತ. ಬಟ್ ಇದು ನನ್ನ ನೇಚರೇ ಇಷ್ಟು, ಇಂಪಲ್ಸಿವ್ ಡಿಸಿಷನ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಬಟ್ ಯಾ, ಇಟ್ಸ್ ಮೀ. ನೆಕ್ಸ್ಟ್ ಟಾಪಿಕ್, ಆ ವ್ಯಕ್ತಿ ಬಗ್ಗೆ. ಆ ವ್ಯಕ್ತಿನ ಸಾಕಷ್ಟು ಕಮೆಂಟ್ಸ್ ಅಲ್ಲಿ ನೋಡಿ ನನಗೆ ಇವಾಗ ಹೇಳಲೇಬೇಕು ಅಂತ ಅನಿಸ್ತಿದೆ. ನಾನು ಹೆಸರನ್ನ ಮೆನ್ಷನ್ ಮಾಡಲ್ಲ, ಬಟ್ ಯಾರ ಬಗ್ಗೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡೋರ್ಗೆಲ್ಲರಿಗೂ ಗೊತ್ತಾಗುತ್ತೆ. ನಾನು ಸೂಕ್ಷ್ಮವಾಗಿ ಒಂದು ವಿಡಿಯೋದಲ್ಲಿ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಾನು ತಿಳಿಸಿದ್ದೆ. ಅದು ಅವರಿಗೆ ಮೇನ್ಲಿ, ಇನ್ನೂ ಕೆಲವರು ಇದ್ದಾರೆ ಬಟ್ ಆ ವ್ಯಕ್ತಿಗೆ ಮೇನ್ ಆಗಿ. ಚೈನಾದಲ್ಲಿದ್ದಾಗ ಆ ವ್ಯಕ್ತಿ ನನ್ನ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ರು. ನಾನು ಆ ವ್ಯಕ್ತಿನ ತುಂಬಾ ನಂಬಿದ್ದೆ, ಬೆಸ್ಟ್ ಫ್ರೆಂಡ್ ಅಂತ ನೋಡಿದ್ದೆ. ಅವ್ರ ಕಷ್ಟದಲ್ಲಿದ್ದಾಗ, ಬೇರೆ ಯಾರು ಬರ್ದಿರ ಇದ್ದಾಗ ನಾನು ಹೆಲ್ಪ್ ಮಾಡಿದ್ದೆ. ಆ್ಯಂಡ್ ಜೊತೇಲಿ ಊಟ ಮಾಡ್ಕೊಂಡು ತಿಂತಿದ್ವಿ. ನನ್ನ ಮನೆಗೂ ಕೂಡ ಕರೆದಿದ್ದೆ. ಅವ್ರು ಕರೆದಿಲ್ಲ, ಅದು ಬೇರೆ. ನಾನು ಅವ್ರನ್ನ ನಮ್ಮ ಮನೆಗೆ ಕರೆದಿದ್ದೆ. ನಮ್ಮ ಮನೇಲಿದ್ರು. ಬೆಂಗಳೂರು ಸುತ್ತಾಡಿಸ್ದೆ, ಒಂದಷ್ಟು ಜಾಗಗಳಿಗೆ ಸುತ್ತಾಡಿಸ್ದೆ. ಏರ್ಪೋರ್ಟ್ವರೆಗೂ ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಮನೆಗೆ ಬಂದೆ. ಆಯ್ತಾ? ನಮ್ಮ ಮನೆಯಿಂದ ಬಿಟ್ಟು ಅವ್ರ ಮನೆಗೆ ಹೋದಾದ್ಮೇಲೆ ಆ ವ್ಯಕ್ತಿ ಕಂಪ್ಲೀಟ್ ಚೇಂಜ್ ಆಗೋದ್ರು. ಅದೇ ಟೈಮಲ್ಲಿ ನಂಗೆ ಹೆಲ್ತ್ ಇಶ್ಯೂ ಸ್ವಲ್ಪ ಆಗುತ್ತೆ, ಸ್ವಲ್ಪ ಸೀರಿಯಸ್ ಆಗಿ ಇರುತ್ತೆ ಅನ್ಕೊಳ್ಳಿ. ಆ್ಯಂಡ್ ಅದ್ರ ಬಗ್ಗೆ ನಾನು ಯಾರಿಗೂ ಹೇಳಿರಲ್ಲ. ಅಂದ್ರೆ ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗೂ ಹೇಳಿರಲ್ಲ. ಆ ವ್ಯಕ್ತಿಗೆ ಮಾತ್ರ ಹೇಳಿರ್ತೀನಿ. ಒಂದು ಫ್ರೆಂಡ್ ಆಗಿ ಆ ವ್ಯಕ್ತಿ ನನ್ನ ಇವಾಗ ಹೇಗಿದ್ಯಾ, ಏನ್ ಮಾಡ್ತಿದ್ಯಾ ಅಂತಾನೂ ವಿಚಾರಿಸಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಹಾಕ್ತಾರೆ, ಪೋಸ್ಟ್, ಬೇರೆಯವ್ರ ಪೋಸ್ಟ್ ಲೈಕ್ ಮಾಡ್ತಾರೆ, ಬಟ್
ನನಗೆ ನನ್ನನ್ನು ವಿಚಾರಿಸ್ಕೊಳೋದು ಇಲ್ಲ. ಅಷ್ಟೊಂದು ಫ್ರೀ ಟೈಮ್ ಅವ್ರಿಗೆ ಇದೆ ಅಲ್ವಾ. ಲೈಕ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಹಾಕೋಷ್ಟು ಫ್ರೀ ಟೈಮ್ ಇದೆ. ಅದು ಏನು ಮೆಡಿಕಲ್ ರಿಲೇಟೆಡ್ ಸ್ಟೋರೀಸ್ ಅಥವಾ ಲೈಫ್ ರಿಲೇಟೆಡ್ ಅಲ್ಲ, ಯಾವುದೋ ರೀಲ್ನ ರೀಪೋಸ್ಟ್ ಮಾಡೋ ಸ್ಟೋರೀಸ್ ಹಾಕೋದು, ಅಷ್ಟು ಟೈಮ್ ಇದೆ. ಬಟ್ ನನಗೆ ಒಂದು ಮಾತು, ಹೇಗಿದ್ಯಾ, ಇವಾಗ ನಿನ್ನ ಹೆಲ್ತ್ ಹೇಗಿದೆ, ಚೆನ್ನಾಗಿದೆಯಾ, ಆರಾಮಾಗಿದೆಯಾ ಅಂತ ಒಂದು ಮೆಸೇಜ್ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ. ಆವಾಗ ಅರ್ಥ ಮಾಡಿಕೊಂಡೆ, ಇಂಥ ಜನರು ನಮ್ಮ ಸುತ್ತಮುತ್ತ ಇರ್ತಾರೆ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊತಾರೆ, ಸಮಯ ತಕ್ಕಂಗೆ ನಮ್ಮನ್ನು ಉಪಯೋಗಿಸ್ಕೊತಾರೆ. ಬಟ್ ನಮ್ಮಿಂದ ಅವ್ರಿಗೆ ಏನು ಇನ್ಮೇಲೆ ಉಪಯೋಗ ಇಲ್ಲ ಅಂತ ಗೊತ್ತಾದಾಗ ಬಿಟ್ಬಿಡ್ತಾರೆ. ಇಂಥವ್ರನ್ನ ನಾನು ಏನಕ್ಕೆ ಮೆನ್ಷನ್ ಮಾಡಬೇಕು, ಅಂಥವ್ರ ಹೆಸರು ಕೂಡ ನನ್ನ ಬಾಯಿಂದ ಬರೋಕ್ ನಂಗೆ ಇಷ್ಟ ಇಲ್ಲ. ಕೆಲವ್ರು ಕಮೆಂಟ್ ಮಾಡ್ತೀರಾ ತುಂಬಾನೇ ಮಿಸ್ ಮಾಡ್ಕೊತಿದ್ದೀರಾ ಅಂತ. ಅಂಥ ವ್ಯಕ್ತಿ, ಟ್ರಸ್ಟ್ ಮೀ, ಅಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೀವು ನೋಡೋಕ್ಕೂ ಇಷ್ಟಪಡಲ್ಲ. ಅಂಥ ವ್ಯಕ್ತಿ ಅವರು. ಇದರಿಂದ ನಾನು ಕಲ್ತಿದ್ದು ಬಿಗ್ಗೆಸ್ಟ್ ಲೈಫ್ ಲೆಸನ್ ಅಂದರೆ, ಅವರೊಬ್ಬರೇ ಅಲ್ಲ, ಇನ್ನೂ ಇದ್ದಾರೆ. ಇನ್ನೂ ನನಗೆ ಫಾರ್ ನೇಮ್ ಸೇಕ್ ಫ್ರೆಂಡ್ಸ್ ಅನ್ನೋರು ಇದ್ದರು. ನಾನು ಯಾರನ್ನೂ ಇವಾಗ ಅವ್ರನ್ನ ಕನ್ಸಿಡರ್ ಮಾಡಲ್ಲ ಫ್ರೆಂಡ್ಸ್ ಅಂತ. ಬಿಕಾಸ್ ನಾನು ಒಂದು ಫ್ರೆಂಡ್ಶಿಪ್ ಆಗಲಿ, ಒಂದು ರಿಲೇಷನ್ಶಿಪ್ ಆಗಲಿ ಯಾವಾಗ ಜಡ್ಜ್ ಮಾಡ್ತೀನಿ ಅಂದರೆ, ನನ್ನ ಲೈಫಲ್ಲಿ ನಾನು ಕಂಪ್ಲೀಟ್ ಡೌನಲ್ಲಿದ್ದಾಗ, ನಾನು ಖುಷಿಯಾಗಿದ್ದಾಗ, ಹೆಲ್ತಿಯಾಗಿದ್ದಾಗ, ಹ್ಯಾಪಿಯಾಗಿದ್ದಾಗ ನನ್ನ ಜೊತೆಲಿ ಇದ್ದವರು, ಲೈಕ್ ನನ್ನ ಲೈಫಲ್ಲೇ ನಾನು ಅತಿ ಲೋಯೆಸ್ಟ್ ಪಾಯಿಂಟಲ್ಲಿದ್ದಾಗ, ನನ್ನ ಹೆಲ್ತ್ ಅಪ್ಸೆಟ್ ಆಗಿರುವಾಗ ನನ್ನ ಜೊತೆ ಹೇಗಿರ್ತಾರೆ, ನನ್ನನ್ನು ಅಟ್ಲೀಸ್ಟ್ ಚೆನ್ನಾಗಿದ್ಯಾ, ಏನು ಮಾಡ್ತಿದ್ಯಾ ಅಂತ ಕೇಳೋರು ನಮ್ಮ ಹತ್ರ ಬಂದು, ಲೈಕ್ ಫಿಸಿಕಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಫೋನಲ್ಲಿ ವಿಚಾರಿಸ್ಕೊತಾರಲ್ಲ, ಹೇಗಿದ್ಯಾ, ಏನು ಮಾಡ್ತಿದ್ಯಾ, ಇವಾಗ ಸರಿಯಾಗಿದೆಯಾ ವಿಚಾರಿಸ್ಕೊತಾರಲ್ಲ, ಅವರು ನಿಜವಾದ ಫ್ರೆಂಡ್ಸು, ಅವ್ರು ನಿಜವಾದ ಫ್ಯಾಮಿಲಿ, ಅವರು ನಿಜವಾದ ರಿಲೇಟಿವ್ಸ್ ಮತ್ತು ಸಂಬಂಧ ಆಗಿರ್ತಾರೆ. ಅಂದರೆ ಇದು ನಾನು ಕಲ್ತಿದ್ದ ಲೈಫ್ ಲೆಸನ್. ನಿಮಗೂ ಹೇಳ್ತಾ ಇದ್ದೀನಿ, ಬಿಕಾಸ್ ನಿಮ್ಮ ಜೀವನದಲ್ಲೂ ಇರ್ತಾರೆ ಇವಾಗ ಸದ್ಯಕ್ಕೆ, ನೀವು ಖುಷಿಯಾಗಿರ್ತಾರೆ, ನೀವು ನಿಮ್ಮಿಂದ ಏನೂ ಪ್ರಯೋಜನ ಇಲ್ಲ ಅಂದಾಗ, ನೀವು ಹೇಗಿದ್ರು, ಎಲ್ಲ ಹಾಳ್ಬಾವಿಗೆ ಬಿದ್ದರೂ ಕೂಡ ನಿಮ್ಮನ್ನು ನೋಡೋದಿಲ್ಲ, ನಿಮ್ಮ ಬಂದು ಮಾತಾಡ್ಸೋದಿಲ್ಲ, ಹೆಲ್ಪು ಮಾಡಲ್ಲ. ಸೊ ಇಂಥ ಜನರಿಂದ ನೀವು ದೂರ ಇಡಿ, ನಿಮಗೂ ಒಳ್ಳೆಯದು. ದಯವಿಟ್ಟು ನನ್ನ ವೀಡಿಯೋಸ್ ಕೆಳಗಡೆ ಇನ್ನು ಮುಂದೆ ಆ ವ್ಯಕ್ತಿ ಹೆಸರನ್ನ ಹಾಕಬೇಡಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್. ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ಆ್ಯಂಡ್ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಓಕೆ, ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ವಾರದ ಕತೆ ಕವನ ಜೊತೆ ಆಲ್ಮೋಸ್ಟ್ ಎಂಡ್ ಆಗ್ತಾ ಬರ್ತಾ ಇದೆ. ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಶೌಟ್ ಔಟ್ ಕೊಡಬೇಕು. ಈ ವಿಡಿಯೋದಲ್ಲಿ ನಾನು ಇಬ್ಬರಿಗೆ ಶೌಟ್ ಔಟ್ ಕೊಡ್ತಾ ಇದ್ದೀನಿ. ಆಕ್ಚುಲಿ ಸ್ವಲ್ಪ ಕಷ್ಟ ಇತ್ತು ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ, ಬಿಕಾಸ್ ಎಲ್ಲರ ಕಮೆಂಟ್ಸು ನನಗೆ ತುಂಬಾನೇ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ಆ್ಯಂಡ್ ನಾನು ಯಾರಾದರೂ ಹೆಸರು ತಗೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಕ್ಷಮಿಸಿ. ಸೊ ಫಸ್ಟ್ ಶೌಟ್ ಔಟ್ ಗೋಸ್ ಟು ಮಾನ್ಯ ಭರತ್ 1302. ಥ್ಯಾಂಕ್ ಯು ಸೋ ಮಚ್ ಮಾನ್ಯ ಅವರೇ. ಅಂಡ್ ಸೆಕೆಂಡ್ ಶಾರ್ಟ್ ಔಟ್ ಗೋಸ್ ಟು ಮೈ ಫ್ಯಾಷನ್ ಪಿಕ್ಸ್ ಕಡೆಯಿಂದ ಪೂಜಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ. ಕಮೆಂಟ್ ಮುಖಾಂತರ ನೀವು ಯಾರೆಲ್ಲ ನನಗೆ ಸಪೋರ್ಟ್ ತಿಳಿಸಿದ್ದೀರಾ, ಮತ್ತೆ ಒಳ್ಳೇದು ಹೇಳಿದ್ದೀರಾ, ಮತ್ತೆ ಕ್ರಿಟಿಕ್ಸ್ ಕೂಡ ಕೊಟ್ಟಿದ್ದೀರಾ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನ್ನಡತಿನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ, ಬಿಕಾಸ್ ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್, ಸಜಿಯನ್.